ನೀತಿಗೆ ಮುಡಾ ಹಗರಣದಲ್ಲಿ ನಿವೇಶನ ಹಂಚಿಕೆ ಸಂಬಂಧ ಹಗರಣ ನಡೆದಿರುವುದು ಮೇಲ್ನೋಟಕ್ಕೆ ಸಾಬೀತಾಗಿರುವ ಹಿನ್ನೆಲೆಯಲ್ಲಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಪ್ರಕರಣವನ್ನ ತನಿಖೆಗೆ ಆದೇಶ ಮಾಡಿದ್ದು, ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡಲೇ ರಾಜೀನಾಮೆ ನೀಡಬೇಕು ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಆಗ್ರಹಿಸಿದರು. ಚಿಕ್ಕಬಳ್ಳಾಪುರದಲ್ಲಿ ಇಂದು ಜಿಲ್ಲಾ ಬಿಜೆಪಿಯಿಂದ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಅವರು ಮಾತನಾಡಿದರು. ಅಹಿಂದ ನಾಯಕ ಎಂದು ಅಧಿಕಾರಕ್ಕೆ ಬಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ತಮ್ಮ ವರಸೆ ಬದಲಿಸಿದ್ದು ದಲಿತರಿಗೆ ತೀರದ ಮೋಸ ಮಾಡಲು ಮುಂದಾಗಿದ್ದಾರೆ. ಎಸ್ಎಸ್ಪಿ ಟಿಎಸ್ಪಿ ಹಣ ಗ್ಯಾರಂಟಿಗಳಿಗೆ ಬಳಸಿಕೊಳ್ಳುವ ಮೂಲಕ ದಲಿತರಿಗೆ ತೀರದ ಮೋಸ ಮಾಡಿದ ಮುಖ್ಯಮಂತ್ರಿಗಳು ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಹಗರಣ ನಡೆಯಲು ಕಾರಣರಾಗಿದ್ದಾರೆ. ಅಲ್ಲದೆ ಮುಡಾದಲ್ಲಿ ನಿವೇಶನ ಪಡೆಯಲು ಪರೋಕ್ಷವಾಗಿ ಪ್ರಭಾವ ಬೀರಿರುವುದು ಮೇಲ್ನೋಟಕ್ಕೆ ಕಂಡುಬಂದಿರುವ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ತನಿಖೆಗೆ ಆದೇಶ ನೀಡಿದ್ದು, ವಿನಾಕಾರಣ ರಾಜ್ಯಪಾಲರ ವಿರುದ್ಧ ಆರೋಪ ಮಾಡುತ್ತಿರುವುದು ವಿಪರ್ಯಾಸ ಎಂದರು. ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಇರ್ಬೋದು, ಅವರ ಒಂದು ಕ್ಯಾಬಿನೆಟ್ ಇರ್ಬೋದು, ಎಲ್ಲ ಇದು ಒಂದು ಭ್ರಷ್ಟ ಹಾಗೂ ಗೂಂಡಾ ಸರ್ಕಾರ ಅಂತ ಹೇಳ್ಬಿಟ್ಟು ಇವತ್ತು ನಿರೂಪಣೆ ಆಗಿದೆ. ಯಾಕೆಂದರೆ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾಗಿ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜೇಂದ್ರ ಅವರ ಒಂದು ನೇತೃತ್ವದಲ್ಲಿ ಇಡೀ ಕರ್ನಾಟಕದ 39 ಸಂಘಟನಾತ್ಮಕ ಜಿಲ್ಲೆಗಳಲ್ಲಿ ಇವತ್ತು ಭ್ರಷ್ಟ ಹಾಗೂ ಗೂಂಡಾ ಸರ್ಕಾರ ವಿರೋಧಿಸಿ ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಏನು ಈ ಒಂದು ಪ್ರತಿಭಟನೆಗೆ ಪ್ರಮುಖ ಕಾರಣ ಏನು ಅಂದರೆ, ಇವತ್ತು ಸಂವಿಧಾನಕ ಹುದ್ದೆ ಆಗಿರ್ತಕ್ಕಂಥ ರಾಜ್ಯಪಾಲರು ಹಾಗೂ ಅವರೊಬ್ಬ ದಲಿತ ರಾಜ್ಯಪಾಲರಾಗಿದ್ದಾರೆ. ಪರಿಶಿಷ್ಟ ಜಾತಿಗೆ ಸೇರಿದಿರ್ತಕ್ಕಂಥ ಒಬ್ಬ ರಾಜ್ಯಪಾಲರಾಗಿರ್ತಕ್ಕಂಥ ಅವ್ರನ್ನ ಇವತ್ತು ಇಡೀ ಸಿದ್ದರಾಮಯ್ಯ ಅವರ ಒಂದು ಕ್ಯಾಬಿನೆಟ್ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಭ್ರಷ್ಟ ಜಮೀರ್ ಅಹ್ಮದ್ ಇರ್ಬೋದು, ಭ್ರಷ್ಟ ಐವಾನ್ ಡಿಸೋಜಾ ಇರ್ಬೋದು, ಭ್ರಷ್ಟ ಕೃಷ್ಣ ಬೈರೇಗೌಡ ಇರ್ಬೋದು, ಅಂದರೆ ಒಟ್ಟಾಗಿ ಇವರೆಲ್ಲ ಭ್ರಷ್ಟರ ಕೂಟವನ್ನು ಸೇರಿಸಿ ಇವತ್ತು ಕರ್ನಾಟಕ ರಾಜ್ಯವನ್ನು ಆಳ್ತಾ ಇದೆ. ಯಾಕಂದರೆ ಇವತ್ತು ಪ್ರತಿಯೊಬ್ಬ ಪ್ರಜೆಯೂ ಕೂಡ ಹೇಳ್ತಾ ಇದ್ದಾರೆ, ಇದೊಂದು ಭ್ರಷ್ಟರ ಕೂಟ, ಭ್ರಷ್ಟರ ಸರ್ಕಾರ, ಗೂಂಡಾ ಸರ್ಕಾರ ಅಂತ ಹೇಳ್ಬಿಟ್ಟು. ಒಂದು ಕಾಲದಲ್ಲಿ ಕೋತ್ವಾಲ್ ರಾಮಚಂದ್ರನ ಕಡೆಯಿಂದ ಬಂದಿರತಕ್ಕಂಥ ಒಂದು ಟೀಮ್ ಏನಿದೆ, ಆ ಟೀಮೇ ಇವತ್ತು ಈ ರಾಜ್ಯವನ್ನು ಆಳ್ತಾ ಇದೆ ಅನ್ನೋ ಒಂದು ರೀತಿಯಲ್ಲಿದೆ. ನಮ್ಮ ರಾಜ್ಯಪಾಲರಾಗಿರ್ತಕ್ಕಂಥವ್ರನ್ನ ಅತಿ ಗೌರವ ಕೊಡ್ದಿನ ಅವರು ಮಾತನಾಡಿ ಸಿಂಗ್ಯುಲರ್ ಆಗಿ ಮಾತಾಡಿಬಿಟ್ಟು ಇವತ್ತು ಅವರನ್ನು ಬಾಂಗ್ಲಾದೇಶದಲ್ಲಿ ಯಾವ ರೀತಿ ಮುತ್ತಿಗೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಸಂಪುಟದ ಬಹುತೇಕ ಸಚಿವರು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದು, ತಮ್ಮ ತಪ್ಪುಗಳನ್ನು ಮುಚ್ಚಿಟ್ಟುಕೊಳ್ಳಲು ರಾಜ್ಯಪಾಲರನ್ನ ಅವಹೇಳನಕಾರಿಯಾಗಿ ಮಾತನಾಡುವ ಮೂಲಕ ರಾಜ್ಯದ ಘನತೆ ಗೌರವಕ್ಕೆ ಧಕ್ಕೆ ತರುತ್ತಿದ್ದಾರೆ. ದಲಿತ ಪರ ಎಂದು ಹೇಳಿ ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯ ಅವರು ಪ್ರಸ್ತುತ ದಲಿತ ದ್ರೋಹಿಯಾಗಿದ್ದಾರೆ. ಮುಡಾ ಹಗರಣ ಸೇರಿದಂತೆ ಹಲವು ಅಕ್ರಮಗಳಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಾಕ್ಷಿಯಾಗಿದ್ದು, ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದರು. ಬಿಜೆಪಿ ಮುಖಂಡ ಮುನಿರಾಜು ಮಾತನಾಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಭ್ರಷ್ಟಾಚಾರಗಳ ಸರಣಿ ಮುಂದುವರಿದಿದ್ದು, ವಾಲ್ಮೀಕಿ ನಿಗಮ ಮತ್ತು ಮುಡಾ ಪ್ರಕರಣಗಳಲ್ಲಿ ನೇರವಾಗಿ ಮುಖ್ಯಮಂತ್ರಿಗಳ ಪಾತ್ರ ಇರುವ ಆರೋಪಗಳಿವೆ. ಪರಿಸ್ಥಿತಿ ಹೀಗಿದ್ರೂ ಮುಖ್ಯಮಂತ್ರಿಗಳು ಮೊಂಡುತನ ಪ್ರದರ್ಶನ ಮಾಡಿ ರಾಜೀನಾಮೆ ನೀಡದೆ ಸತಾಯಿಸುತ್ತಿದ್ದು, ನೈತಿಕ ಹೊಣೆ ಹೊತ್ತು ಕೂಡಲೇ ರಾಜೀನಾಮೆ ನೀಡುವ ಮೂಲಕ ತನಿಖೆಗೆ ಸಹಕಾರ ನೀಡಬೇಕು ಎಂದು ಒತ್ತಾಯಿಸಿದರು. ಅಹಿಂದ ನಾಯಕ, ಸ್ವಚ್ಛ ನಾಯಕ ಎಂಬೆಲ್ಲಾ ಬಿರುದುಗಳು ಈಗ ಸಿದ್ದರಾಮಯ್ಯ ಅವರಿಗೆ ಮಾಯವಾಗಿದ್ದು, ಅವರ ವಿರುದ್ಧವೇ ಆರೋಪ ಬಂದಾಗ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಿ ತನಿಖೆಗೆ ಸಹಕಾರ ನೀಡಬೇಕಿತ್ತು. ಈ ಹಿಂದೆ ಮುಖ್ಯಮಂತ್ರಿಯಾಗಿದ್ದ ಯಡಿಯೂರಪ್ಪ ಅವರ ವಿರುದ್ಧವೂ ಆರೋಪ ಬಂದಾಗ ರಾಜೀನಾಮೆ ನೀಡಿ ತನಿಖೆಗೆ ಸಹಕರಿಸಿದ ಉದಾಹರಣೆ ಇದೆ. ಆದರೆ ಸಿದ್ದರಾಮಯ್ಯನವರು ಮಾತ್ರ ರಾಜೀನಾಮೆ ನೀಡದಿರುವುದು ಸರಿಯಲ್ಲ ಎಂದು ಕಿಡಿಕಾರಿದ್ರು. ನಮ್ಮ ಸಿದ್ದರಾಮಯ್ಯನವರನ್ನ ಯಾವುದೇ ಕಾರಣಕ್ಕೂ ಮುಂದುವರಿಯೋದಕ್ಕೆ ಬಿಡೋದಿಲ್ಲ. ಅವರು ಮಾಡಿರ್ತಕ್ಕಂಥ ಭ್ರಷ್ಟ ಹಗರಣಗಳಿರ್ಬೋದು, ಗೂಂಡಾ ನೀತಿಗಳಿರ್ಬೋದು, ಮತ್ತು ಇವತ್ತು ಜನತೆಯ ಮೇಲೆ ನಡೀತಾ ಇರತಕ್ಕಂಥ ಅಪಾರವಾಗಿರ್ತಕ್ಕಂಥ ಇವತ್ತು ಪ್ರತಿಯೊಂದು ದಿವಸ ಕೂಡ ಕೊಲೆಗಳು ಜಾಸ್ತಿ ಆಗಿದೆ, ಆತ್ಮಹತ್ಯೆಗಳು ಜಾಸ್ತಿ ಆಗಿದೆ. ಅನೇಕ ರೈತರುಗಳು ಕೂಡ ಇವತ್ತು ಸಫರ್ ಆಗ್ತಾ ಇದ್ದಾರೆ. ರೈತರಲ್ಲ, ಟೋಟಲ್ 8 ಕೋಟಿ ಜನ ಕರ್ನಾಟಕದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಇವತ್ತು ಕಷ್ಟವನ್ನು ಅನುಭವಿಸೋ ರೀತಿ ಇದ್ದಾರೆ. ಕೇವಲ ಇವರು 5 ವರ್ಷ ಅಂತ ಹೇಳ್ಬಿಟ್ಟು ಬಂದ ಸರ್ಕಾರ 1.5 ವರ್ಷಕ್ಕೆ ರಾಜ್ಯವನ್ನು ಅಧೋಗತಿಗೆ ತಂದಿದೆ. ರಾಜ್ಯದ ಜನತೆಯು ಕಣ್ಣೀರಲ್ಲಿ ಕೈ ತೊಳೆಯುವ ಮಟ್ಟದಲ್ಲಿ ಇವತ್ತು ಸರ್ಕಾರವನ್ನು ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲಿ ನೋಡಿದ್ರು ಕೂಡ ರೇಪ್ ಕೇಸ್ಗಳು ನೀವು ನೋಡ್ತಾ ಇದ್ದೀರಾ. ಮೊನ್ನೆ ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂಥ PGನಲ್ಲಿ ನಡೆದಿರ್ತಕ್ಕಂಥ ಕೇಸ್ಗಳಿರ್ಬೋದು, ರೇಪ್ ಕೇಸ್ಗಳಿರ್ಬೋದು. ಯಾರಾದರೂ ಮಾತಾಡಿದರೆ ಉಡಾಫೆ ಆನ್ಸರ್ ಹೇಳ್ತಾರೆ. ಈ ನಮ್ಮ ಗೃಹ ಮಂತ್ರಿಗಳಾಗಿರ್ತಕ್ಕಂಥ
ಪರಮೇಶ್ವರ್ ಅವರು ಕೂಡ ಇವತ್ತು ನೋಡ್ತಾ ಇದ್ದಾರೆ ಯಾವ ರೀತಿ ಅವರು ಆನ್ಸರ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಸಹ ಭ್ರಷ್ಟ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಇದೇ ದೇಶದ ರಾಷ್ಟ್ರಪತಿ ಆಗಿರ್ತಕ್ಕಂಥ ದ್ರೌಪದಿ ಮುರ್ಮು ಅವರನ್ನು ಯಾವ ರೀತಿ ಸಿಂಗುಲರ್ ಆಗಿ ಮಾತಾಡ್ತಾರೆ. ಒಬ್ಬ ಮುಖ್ಯಮಂತ್ರಿ ಆಗಿಬಿಟ್ಟು ಒಬ್ಬ ದೇಶದ ರಾಷ್ಟ್ರಪತಿಯನ್ನು ಯಾವ ರೀತಿ ಮಾತಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಆ ಮನುಷ್ಯನಿಗೆ. ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ ಮಾತನಾಡಿ, ಪ್ರಸ್ತುತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ತನಿಖೆಗೆ ಆದೇಶ ನೀಡಿದ ಘಟನೆಯನ್ನ ಮುಂದಿಟ್ಟುಕೊಂಡು ರಾಜ್ಯ ಕಾಂಗ್ರೆಸ್ ಸರ್ಕಾರ ದ್ವೇಷ ರಾಜಕಾರಣ ಮಾಡಲು ಮುಂದಾಗಿದೆ. ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಹಳ್ಳಿಯ ಪ್ರಕರಣಗಳನ್ನು ಕೆಣಕಿ ಅವರ ವಿರುದ್ಧ ಆರೋಪ ಮಾಡಲು ರಾಜ್ಯ ಕಾಂಗ್ರೆಸ್ ಸರ್ಕಾರ ಮುಂದಾಗಿದ್ದು, ಇದು ಕಾಂಗ್ರೆಸ್ ಭ್ರಷ್ಟ ರಾಜಕಾರಣಕ್ಕೆ ಹಿಡಿದ ಕನ್ನಡಿಯಾಗಿದೆ ಎಂದರು. ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಸಿಎಂ ಸಿದ್ದರಾಮಯ್ಯ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಿದ್ರು. ರಾಜ್ಯಪಾಲರನ್ನ ಅವಮಾನಿಸುತ್ತಿರುವ ಕಾಂಗ್ರೆಸ್ ಸರ್ಕಾರ ಸಂವಿಧಾನ ವಿರೋಧಿ ನಡೆ ಅನುಸರಿಸುತ್ತಿದೆ ಎಂದು ಆಕ್ರೋಶ ಹೊರಹಾಕಿದ್ರು. ಮಾಜಿ ಶಾಸಕ ರಾಜಣ್ಣ, ಸೀಕಲ್ ರಾಮಚಂದ್ರೇಗೌಡ, ಮುರಳಿ, ಅಶೋಕ್ ಸೇರಿದಂತೆ ಇತರರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.